ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಾಯ್. ಸರ್, ನನ್ನ ಹುಡ್ಕೋದಕ್ಕೆ ನಿಮ್ಗೆ ಇಷ್ಟೊತ್ತು ಬೇಕಾಯ್ತಾ? ಆಗ್ಲೇ ಸಿಕ್ತಿದ್ರಿ, ನಿಮ್ಮನ್ನ ನೋಡಿ ಕಳೆದೋಗ್ಬಿಟ್ಟಿದೆ, ಅದಕ್ಕೆ ಲೇಟ್ ಆಗೋಯ್ತು. ನಿಮ್ಮನ್ನು ನೋಡಿ ದೃಷ್ಟಿ ಕೂಡ ತೆಗ್ದೆ, ಬಟ್ ಯಾಕೋ ಸಮಾಧಾನ ಆಗ್ತಾ ಇಲ್ವಲ್ಲ. ಇದ್ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸ್ತಿಲ್ವಾ? ಜಾಸ್ತಿ ಅಂತೂ ಆಗಿದೆ. ಏನು? ನಿಮ್ ಚಂದ. ಇಷ್ಟು ಚಂದ ಇರೋ ಗೊಂಬೆನ ಕಾಪಾಡ್ಕೋಬಾರ್ದ ನಾನು? ನೀವು ಸತ್ಯ ಹೇಳ, ಯಾಕೋ ನಾನು ಕವಿಯಾಗಿ ಬದಲಾಗ್ತಿದ್ದೀನಿ ಅಂತ ನಂಗೆ ಅನಿಸ್ತಿದೆ. ಹೌದಾ? ಹಾಗಾದ್ರೆ ಇವಾಗ ನಮ್ ಕವಿ ಮನ್ಸಲ್ಲಿ ಏನ್ ಅನ್ಸ್ತಿದೆ? ದೇವಲೋಕದಿಂದ ದೇವತೆ ಬಂದು ಎದೆ ಒಳಗಡೆ ಕಾಲಿಟ್ಟಂಗೆ ಆಗ್ತಿದೆ. ಆಮೇಲೆ ಆಮೇಲೆ ನನಗೆ ಈ ಕಲರ್ ಅಂದ್ರೆ ತುಂಬಾ ಇಷ್ಟ. ಅದ್ ನನ್ಗೆ ಗೊತ್ತು ಸರ್. ಹೇಗೆ ಗೊತ್ತು? ನಮ್ ಹುಡ್ಗನ್ ಬಗ್ಗೆ ನಾನು ಅಷ್ಟು ತಿಳ್ಕೊಳ್ದೆ ಹೋದ್ರೆ ಹೇಗೆ? ಸರ್, ನಾನು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬರಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಈ ರೀತಿ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ನಿಮಗೆ ಪ್ರಪೋಸ್ ಮಾಡಬೇಕು, ದೊಡ್ಡದಾಗಿ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಯಾವುದೂ ಆಗಲಿಲ್ಲ. ನಿಮ್ಮ ಅಕ್ಕ ಮದುವೆ ದಿನ ಏನೆಲ್ಲ ಅರೇಂಜ್ ಮಾಡಿದೆ, ಆದರೆ ಅವತ್ತು ಯಾವುದೂ ನಮ್ಮ ಕೈ ಹಿಡಿಲಿಲ್ಲ.
ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಆಗಿತ್ತು. ಆಕ್ಸಿಡೆಂಟ್ ಆಗಿದ್ದ ಕ್ಷಣ ನೀವು ಕಾಣಿಸ್ದೇ ಇದ್ದಾಗ ನನ್ನ ಇಡೀ ಜಗತ್ತೇ ಕಳೆದೋದಾಗ ಅನ್ನಿಸ್ತು. ನಿಜ ಹೇಳ್ತಿದ್ದೀನಿ ನಿಧಿ, ನೀವು ಜೊತೆಲಿಲ್ಲ ಅಂದರೆ ಹೊಸಡೋ ಗಾಡಿನೂ ಭಾರ ಅನಿಸುತ್ತೆ. ಅದಕ್ಕೆ ಇನ್ಯಾವುದೇ ಕಾರಣಕ್ಕೂ ನಾನು ಸರಿಯಾದ ಸಮಯ ಬರಬೇಕು, ಎಲ್ಲ ಸರಿಯಾದ ಮೇಲೆ ಮಾತಾಡೋಣ ಅಂತ ಲೆಕ್ಕ ಹಾಕಲ್ಲ. ನೀವು ಜೊತೆಗಿದ್ರೆ ಎಲ್ಲ ಸರಿಯಾಗೇ ಇರುತ್ತೆ. ಈ ಪಾಠನ ಈ ಪ್ರಪಂಚ ನಂಗೆ ಇವತ್ತು ಕಲ್ಸ್ಕೊಟ್ಬಿಡ್ತು. ನನ್ನ ಪ್ರತಿ ಎದೆ ಬಡ್ತಿದ್ದಲು, ಅದ್ರ ಮಧ್ಯೆ ಇರೋ ಮೌನದಲ್ಲೂ ಯಾವಾಗಲೂ ನೀವೇ ಇರ್ತೀರಾ. ನಾನು ಇದೇ ಮಾತನ್ನ ಹೇಳಬೇಕು ಅನ್ಕೊಂಡಿದ್ದೆ ಸರ್. ನಾನು ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ ಸರ್. ಆಕ್ಸಿಡೆಂಟಿಂದ ಬಚಾವಾಗಿ ಉಳಿದಿದ್ದೀನಿ ಅಂದ್ರೆ ಆ ದೇವರು ನನ್ನನ್ನು ಸುಮ್ಮನೆ ಉಳಿಸಿಲ್ಲ ಸರ್. ನಾನು ನಿಮ್ಮ ಜೊತೆ ಬದುಕಬೇಕು, ಆ ಬೇಡಿಕೆನೆ ಕೇಳಿ ಆ ದೇವರು ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಸರ್. ನಿಮ್ಮನ್ನ ನಾನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಸರ್. ನೀವು ನನ್ನ ಜೊತೆ ಇರ್ತೀರಾ ಅಲ್ವಾ? ಯಾವತ್ತೂ ಇರ್ತೀನಿ. ಪ್ರತಿ ಕ್ಷಣ ಉಸಿರಾಟ ಥರ ಇರ್ತೀನಿ. ನೀವು ನನ್ನ ಮದುವೆ ಆಗ್ತೀರಾ?